ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿರ್ತಾರ. ಎಪಿಸೋಡ್ ಒಂದು ರೇಂಜ್ ಇರುತ್ತೆ. ಈ ಎಪಿಸೋಡ್ ರಿವ್ಯೂ ತುಂಬಾ ಅಂದ್ರೆ ತುಂಬಾ ಸ್ವಲ್ಪ ಲೆಂತ್ ಇರುತ್ತೆ. ಎಲ್ಲಾ ವಿಷಯ ಬಗ್ಗೆ ಚರ್ಚೆ ಮಾಡೋಣ. ಒಂದ ಎರಡ ಟಾಸ್ಕ್, ವ್ಯಕ್ತಿತ್ವ, ಕ್ಯಾರೆಕ್ಟರ್, ಗೇಮ್ ಚೇಂಜರ್, ಕಾಮಿಡಿನ, ಏನ್ ಸ್ಕಿಟ್ ಬೇಕಾ, ಏನ್ ಬೇಕಾ, ಎಲ್ಲಾನು ಇದೆ. ಎಲ್ಲಾನು ನೋಡಿರ್ತೀರ. ನೀವು ಕೂಡ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಯಾವ ರೀತಿ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಗಿಲ್ಲಿ ತಗೊಂಡಿರೋ ಡಿಸಿಷನ್ ಇದೆಯಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಯಾಕಂದ್ರೆ ಈ ಡಿಸಿಷನ್ ತಗೊಂಡಾಗ ಬಿಗ್ ಬಾಸ್ ರೂಲ್ಸ್ ಅಲ್ಲಿ ಯಾವ್ದಾಗಿರ್ಬೋದು, ಒಂದು ಬಿಗ್ ಬಾಸ್ ತಂಡ ಅಂತ ಆಗಿರ್ಬೋದು, ಸ್ವಲ್ಪ ಎಡವಟ್ಟಾಗುತ್ತೆ ಗಿಲ್ಲಿಗೆ ಈ ಎಪಿಸೋಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಯಾವ ರೀತಿ ಅನ್ಸಂತ ಕಮೆಂಟ್ ಮಾಡಿ. ತುಂಬಾ ಜನ ಗಿಲ್ಲಿ ತಗೊಂಡಿದ್ದೆ ಸರಿ ಇದೆ, ಗಿಲ್ಲಿ ಮಾಡಿದ್ದೆ ಸರಿ ಇದೆ, ಅದೇ ರೀತಿ ಮಾಡ್ಬೇಕು, ಆ ರೀತಿ ಮಾಡಿದ್ದೆ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡ್ತಾ ಇದ್ರ. ಅದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಮಾತಾಡ್ತೀನಿ. ನಿಮ್ಗೆ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಈ ವಿಷಯದ ಬಗ್ಗೆ ಮಾತಾಡೋಣ. ಯಾವ್ಯಾವ ಮೊದಲನೇದಾಗಿ ರಾಶಿಕಾ ಮತ್ತು ಜಗಳಗಳು. ರಾಶಿಕಾ ಮಾಡಿದ್ದು ಎರಡ ಗುರು. ಗಿಲ್ಲಿ ಹತ್ರ ಜಗಳ, ರಕ್ಷಿತಾ ಹತ್ರ ಜಗಳ, ನಮ್ಮ ಕಾವ್ಯ ಹತ್ರ ಜಗಳ, ಕ್ಯಾಪ್ಟನ್ ಹತ್ರ ಜಗಳ, ಇಷ್ಟು ಜಗಳಗಳಿವೆ. ಈ ಜಗಳ ಬಗ್ಗೆ ಮಾತಾಡೋಣ. ರಾಶಿಕಾ ಜಗಳಗಳು ಅಂತ ಒಂದು ಎಪಿಸೋಡ್ ರಿವ್ಯೂ ಮಾಡಬಹುದು. ಆ ರೀತಿಯಾಗಿತ್ತು. ಇನ್ನೊಂದು ವಿಷಯ, ಸೂರಜ್ ಅವರು ಟಾಸ್ಕ್ ರಾಶಿಕಾಗೋಸ್ಕರ ಸೋತ್ರ. ನೀವು ಅಬ್ಸರ್ವ್ ಮಾಡಿ ಗುರು, ಧನು ಅವ್ರು ಬಂದಾಗ ಕಬಡ್ಡಿ ಅಂತ ಬಂದಾಗ ಅವರು ಬೇಕಂತಾನೆ ಸೋತ್ರ. ಇಲ್ಲಿ ಆಲ್ರೆಡಿ ಟೀಮ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಕಾರಣ ಏನ್ ಗೊತ್ತಾ, ಟಾಸ್ಕ್ ಎಲ್ಲ ಚೆನ್ನಾಗಿದೆ ರಾಶಿಕಾ. ಇವಾಗ ಅವ್ರು ಗೆದ್ರೆ ರಾಶಿಕಾನೇ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಸೂರಜ್ ಅವರು ರಾಶಿಕಾಗೋಸ್ಕರ ರಾಶಿಕನ ದಾಸನಾಗ್ಬಿಟ್ಟೆ ನಮ್ಮ ಸುರಾಜ. ಆ ರೀತಿ ಅನಿಸ್ತಾ ಇದೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಅದಾದ್ಮೇಲೆ ನಾಯಿ ಬಾಲು ಡೊಂಕು, ಇವರು ಬದಲಾಗಕ್ ಚಾನ್ಸೇ ಇಲ್ವಾ ಅನ್ನೋ ರೀತಿಯಲ್ಲಿ ನಮ್ಮ ಅಶ್ವಿನಿ ಗೌಡ ಅವರು ಆಟ ಆಡ್ತಾ ಇದ್ದಾರೆ. ಎಷ್ಟು ಸಲ ಹೇಳಿದ್ರು ಅವ್ರಿಗೆ ಕಿಚ್ಚನ ಪಂಚಾಯತ್ 2 ಸಲ ವಾರ್ನಿಂಗ್ ಆಗಿದೆ. ಆದ್ರೂ ಅವರ ಕ್ಯಾರೆಕ್ಟರ್ ಬಿಟ್ಟು ಅವ್ರು ಬರಲ್ಲ. ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂದ್ರೆ, ರಕ್ಷಿತಾ ಮೇಲೆ ಅವ್ರ ಮನೆಯಲ್ಲಿ ಕೆಲಸ ಮಾಡೋರು ಇರ್ತಾರಲ್ವ, ಆ ರೀತಿ ಬಿಹೇವ್ ಮಾಡ್ತಾರೆ. ಅವ್ರ ಸ್ವಂತ ಮನೆ ತರ ಬಿಹೇವ್ ಮಾಡ್ತಾರೆ. ಎಲ್ಲರದಲ್ಲೂ ಅಡ್ಡ ಬಂದ್ರೆ ಸರಿ ನೋಡು, ಹುಷಾರು, ಮುಚ್ಕೊಂಡು ಹೋಗು, ನೀನ್ ಮಾತು ಕೇಳ್ಬೇಕ, ನಾನು ಎಲ್ಲದ್ರಲ್ಲೂ ತಲೆ ತೂರ್ಸ್ಬೇಡ, ಹುಷಾರ್. ಈ ಹುಷಾರ್ ಏನಮ್ಮ, ನೀವು ಕಂಟೆಸ್ಟೆಂಟ್, ಅವರು ಕಂಟೆಸ್ಟೆಂಟ್, ಆಟ ಆಡಕ್ ಬಂದಿದ್ರ. ಅವ್ರ ಆರ್ಗ್ಯುಮೆಂಟ್ ಅವ್ರು ಹೇಳ್ತಾ ಇದ್ರೆ, ನಿಮ್ಮ ಆರ್ಗ್ಯುಮೆಂಟ್ ನೀವ್ ಹೇಳಿ. ಇದೇನು ಹುಷಾರು? ಏನ್ ಪ್ರೆಸೆಂಟ್ ಮಾಡ್ತಾ ಇದ್ರ ನೀವು ವ್ಯಕ್ತಿತ್ವನ? ಅದಾದ್ಮೇಲೆ ಸೂರಜ್ ಅವರು ಕಂಪ್ಲೀಟ್ ಆಗಿ ಬಿಗ್ ಬಾಸ್ ಮನೇಲಿ ಇದ್ದಾರೆ, ಜೀವನ ಇದೆ. ಅಲ್ಲಿ ಒಬ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ, ರಾಶಿಕಾ ಬಗ್ಗೆ ಮಾತ್ರ, ಬೇರೆಯವ್ರ ಬಗ್ಗೆ ಅಸಲು ಮಾತಾಡಲ್ಲ. ಅದು ಅವ್ರ ಕ್ಯಾರೆಕ್ಟರ್. ಇನ್ನು ಅದಾದ್ಮೇಲೆ ಕ್ಯಾಪ್ಟನ್ ತಗೊಂಡ ನಿರ್ಧಾರಗಳು ಯಾವ ರೀತಿ ಇದ್ದು, ಇವೆಲ್ಲ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಕ್ಯಾಪ್ಟನ್ ತಗೊಂಡ ನಿರ್ಧಾರಗಳು ಯಾವ ರೀತಿ ಇದ್ದು, ತಪ್ಪು ನಿರ್ಧಾರ ಆಗಿತ್ತಾ? ಇನ್ನೊಂದು ಮುಖ್ಯವಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಏನ್ ಮಾಡಿದ್ರು ಗೇಮ್ ಅಲ್ಲಿ, ಅದು ನಾಟಕನ ಇಲ್ಲ ಕ್ಲೀನ್ ಆಗಿ ನಿಜವಾಗ್ಲೂ ಅವ್ರು ಉಸಿರು ಕಟ್ಟಿದ್ರ? ಇದ್ರ ಬಗ್ಗೆ ಮಾತಾಡೋಣ. ಗಿಲ್ಲಿ ನಿರ್ಧಾರ ತಗೊಂಡಿದ್ದು ಸರಿನಾ? ಇದ್ರ ಬಗ್ಗೆ ಮಾತಾಡೋಣ. ಟಾಸ್ಕ್ ಅಲ್ಲಿ ಅತಿ ಹೆಚ್ಚಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಯಾರು? ನೋ ಡೌಟ್ ರಾಶಿಕಾನೆ. ಅದು ಯಾವ ರೀತಿ ಇತ್ತು? ಮಾಡಿದ್ರ ಇವತ್ತಲ್ಲ ನಿನ್ನೆ ಮಾಡಿದ್ರು ಟಾಸ್ಕ್ ಅಲ್ಲಿ. ಇವತ್ತೇನ್ ಗೊತ್ತಾ, ಜಗಳಗಳು, ರಾಶಿಕಾ ಜಗಳಗಳು, ಆ ರೀತಿ ಇತ್ತು. ಇನ್ನು ಅದಾದ್ಮೇಲೆ ಆರ್ಗ್ಯುಮೆಂಟ್ ಅಂತ ಬಂದಾಗ, ಟಾಸ್ಕ್ ಅಂತ ಬಂದಾಗ ಯಾರು ಎಲ್ಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ನಮ್ಮ ಸುಧೀರ್ ಅವರು ಏನ್ ಮಾಡ್ತಾ ಇದ್ರು, ಉತ್ತರ ಕುಮಾರ ಸುಧೀರ ಏನ್ ಮಾಡ್ತಾ ಇದ್ದ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ. ಟಾಸ್ಕ್ ಅಂತ ಬಂದಾಗ ಯಾವ ಟಾಸ್ಕ್ ಚೆನ್ನಾಗಿತ್ತು? ಗಿಲ್ಲಿ ಚೆನ್ನಾಗಿ ಮಾಡ್ದ. ಮತ್ತೆ ಇವತ್ತು ಎಪಿಸೋಡ್ ಅಲ್ಲಿ ಗಿಲ್ಲಿ ಅವರ ಪಾತ್ರ ಏನು? ಪ್ರತಿ ಎಪಿಸೋಡ್ ಅಲ್ಲಿ ಗಿಲ್ಲಿ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೆ ಇವತ್ತು ಗಿಲ್ಲಿಯ ಒಂದು ಪಾತ್ರ ಏನು? ನಮ್ಮ ರಿಷಾ ಗೌಡ ಅವರು ಏನ್ ಮಾಡ್ತಾ ಇದಾರೆ? ಫೇಕ್ ನ್ಯೂಸ್ ನ ಹಬ್ಬಿಸ್ತಾ ಇದಾರೆ, ಫೇಕ್ ನ್ಯೂಸ್ ನ ಹರಡಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಅಟೆನ್ಷನ್ಗೋಸ್ಕರ ಜಗಳ ಮಾಡೋದು ತುಂಬಾನೇ ಇದು ಏನಂತಾರ, ಅದಕ್ಕೂ ಅಭ್ಯಾಸ ಆಗ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ. ಅಟೆನ್ಷನ್ ಸಿಗುತ್ತೆ, ಜಗಳ ಮಾಡೋಣ, ಜಗಳ ಮಾಡಿದ್ರೆ ಮಾತ್ರ ಅಟೆನ್ಷನ್ ಸಿಗುತ್ತೆ. ಈ ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಎಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರ ಬಟ್ ಲೈಕ್ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ. ಮುಖ್ಯವಾಗಿ ಇವತ್ತು ಶುರುವಾಗದೆ ಸಾಂಗ್ ಹಾಕ್ತಾರೆ. ಅದು ನಮ್ಮ ಪುನೀತ್ ರಾಜ್ಕುಮಾರ್ ಒಂದು ಸಾಂಗ್ ಹಾಕ್ತಾರೆ. ಸಾಂಗ್ಗೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡಿದ್ಮೇಲೆ ಶುರುವಾಗುತ್ತೆ. ಏನಂತ ಗೊತ್ತಾ, ಅಡಿಗೆ ಮಾಡ್ಬೇಕು. ಆಕ್ಚುಲಿ ನಿನ್ನೆ ಅವರು ನಮ್ಮ ರಾಶಿಕಾ ಅವರು ಹೇಳಿರ್ತಾರೆ, ಅಡಿಗೆ ಮಾಡ್ಬೇಕು, ನಾನೇನ್ ಮಾಡ್ತೀನಿ ನಾಳೆ ಅಂತ, ಪಾತ್ರೆ ತೊಳೆಯಕ್ಕಾಗಲ್ಲ ಅಂತ. ಬೆಳಗಾದ್ಮೇಲೆ ಕುಕಿಂಗ್ ಲೀಡರ್ ಆಗಿರೋ ರಕ್ಷಿತಾ ಶೆಟ್ಟಿ ಅವರು ಬರ್ತಾರೆ. ಅಡಿಗೆ ಮಾಡ್ಬೇಕು ರಾಶಿಕಾ ಅವರೇ, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಒಳಗಡೆ ಅಡಿಗೆ ಮಾಡ್ಬೇಕಂತೆಲ್ಲ ಬಂದು ವಿಚಾರಿಸ್ತಾರೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ನನ್ಗೆ ಕೈ ನೋಯ್ತಾ ಇದೆ, ಇಂಜೂರಿ ಆಗಿದೆ, ಅಡಿಗೆ ಮಾಡಕ್ಕಾಗಲ್ಲ, ನಮ್ ಪಾತ್ರೆ ತೊಳಿತೀನಿ ಅಂತ ಹೇಳ್ತಾರೆ.
ಅವ್ರು ಏನ್ ಹೇಳ್ತಾರೆ ಅದಕ್ಕೆ, ನಿನ್ನೆ ನಾನು ಅಡಿಗೆ ಮಾಡೀನಿ, ಮಲ್ಲಮ್ಮ ಅಡಿಗೆ ಮಾಡಿದರೆ, ಜಾನಿ ಅವ್ರು ಅಡಿಗೆ ಮಾಡಿದ್ರೆ, ನಿನ್ನೆ ನೀವು ಒಪ್ಕೊಂಡಿದ್ರೆ ಅಡಿಗೆ ಮಾಡ್ತೀರ ಅಂತ, ಇವತ್ತು ನೀವೇ ಮಾಡ್ಬೇಕು, ನಾನು ಮಾಡಲ್ಲ, ಅವರು ಮಾಡಲ್ಲ, ನೀನೇ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಕರೆಕ್ಟ್ ಇದೆ, ನೀನೇ ಮಾಡ್ಬೇಕು, ಅದು ಕೆಲಸ ಅಂತ ಬಂದ್ಮೇಲೆ ಮಾಡ್ಲೇಬೇಕು. ಇದನ್ನ ತಗೊಂಡೋಗಿ ಕ್ಯಾಪ್ಟನ್ ಹತ್ರ ಹೇಳ್ತಾರೆ. ಕ್ಯಾಪ್ಟನ್ ಅವ್ರು ಅಡಿಗೆ ಮಾಡಲ್ಲ ಅಂತೆ, ನಾವು ಮಾಡಲ್ಲ, ಅಡಿಗೆ ಯಾರು ಮಾಡ್ತಾರೆ ಅಂತ. ಇವ್ರು ಏನ್ ಹೇಳ್ತಾರೆ ಅಂದ್ರೆ, ಇವರು ರಾಶಿಕಾ ಅವರ ಒಂದು ಮನಸ್ಥಿತಿ ಏನಂದ್ರೆ, ಹೋಗಿ ಕ್ಯಾಪ್ಟನ್ ಹತ್ರ ಡಿಸ್ಕಸ್ ಮಾಡ್ಬೇಕಾಗಿತ್ತು. ಏನಂತ, ಅವ್ರು ಕೈ ನೋಯಿತಂತೆ, ಅವ್ರು ಮಾಡಲ್ಲಂತೆ, ಅವ್ರ ಬದಲು ಬೇರೆ ಮಾಡಿಸ್ಬೇಕಂತ ಅವ್ರು ಕನ್ವೆ ಮಾಡಕ್ಕಾಗಿತ್ತಂತೆ. ಅವ್ರು ಕನ್ವೆ ಮಾಡಲ್ಲ, ಹೋಗಿ ಅವ್ರು ಮಾಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಇದು ಅವ್ರಿಗೆ ಬೇಕಾಗಿತ್ತು, ಅದೇ ಬೇಕಾಗಿತ್ತು, ಅವ್ರಿಗೆ ಅದೇ ಬೇಕಾಗಿತ್ತು. ಇಲ್ಲಿ ಬಂದು ಜಗಳ ಆಡ್ತಾರೆ. ಪ್ರತಿಯೊಂದಕ್ಕೂ ಮೂಗು ತೋರಿಸ್ತೀಯಾ, ಪ್ರತಿಯೊಂದಕ್ಕೂ ಇದು ಮಾಡ್ತೀಯಾ, ನಾನು ಮಾಡಲ್ಲ ಅಂತ ಹೇಳದ್ ನಾಯಿಗ ಅಂತ. ಯಾಕೆ ಅಂದ್ರೆ, ನಾವು ಪಾತ್ರೆ ತೊಳ್ಕೊಡ್ತೀವಿ, ಅಡಿಗೆ ನೀನೇ ಮಾಡ್ಬೇಕು, ಅಡಿಗೆ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ, ನಾವೆಲ್ಲ ಟೈಟ್ ಆಗಿದ್ವಿ, ನಿನ್ನೆ ಮಾಡಿ ಇವತ್ತು ನೀನ್ ಮಾಡ್ಬೇಕಂತ ಹೇಳ್ತಿದ್ವಿ. ಇಲ್ಲಿ ಇವ್ರು ಏನ್ ಹೇಳ್ತಾರೆ, ಫಿಸಿಕಲ್ ಟಾಸ್ಕ್ ಆಗಿ ಬಾಡಿ ಪೇನ್ ಆಗಿದೆ, ಅದಕ್ಕೋಸ್ಕರ ಅಡಿಗೆ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಯಾರು ಆಡಿಲ್ಲ ಫಿಸಿಕಲ್ ಟಾಸ್ಕ್, ಎಲ್ಲರೂ ಆಡಿದ್ದಾರೆ. ನೀವು ಒಬ್ರೇನ ಟಾಸ್ಕ್ ಆಡಿರೋದು? ಬಿಗ್ ಬಾಸ್ ಮನೇನೆ ಆಡಿದೆ, ಪ್ರತಿಯೊಬ್ರು ಆಡಿದ್ದಾರೆ. ಜಾನಿ ಅವ್ರು ಆಡಿದ್ದಾರೆ, ರಕ್ಷಿತ್ ಅವ್ರು ಆಡಿದ್ದಾರೆ, ಮಲ್ಲಮ್ಮ ಮುಂದೆ ಆಡಿಲ್ಲ ಬಿಟ್ಬಿಡಿ, ರಕ್ಷಿತ್ ಆಡಿದ್ದಾರೆ, ಜಾಹ್ನವಿ ಆಡಿದ್ದಾರೆ, ಕಾವ್ಯ ಅವ್ರು ಆಡಿದ್ದಾರೆ. ತುಂಬಾ ಜನ ಕಿಚನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಯಾರಾದ್ರೂ ಇದ್ರು, ಎಲ್ಲರೂ ಟಾಸ್ಕ್ ಆಡಿದ್ರೆ. ನೀವೇ ಸ್ಪೆಷಲ್ ಟಾಸ್ಕ್ ಆಡಿದಿರಾ? ಸ್ಪೆಷಲ್ ಏನನ್ನೋ ಬಂದಿದೆ ನಿಮ್ಮಿಂದ? ಇಲ್ಲ ತಾನೆ. ಅವ್ರು ಎಷ್ಟು ಸಲ ಟಾಸ್ಕ್ ಆಡಿದ್ರೆ, ನೀವು ಅಷ್ಟೇ ಸಲ ಟಾಸ್ಕ್ ಆಡಿದಿರಾ ಕಂಪ್ಲೀಟ್. ಅದನ್ನ ಬಿಟ್ಬಿಟ್ಟು ನನಗೆ ಇಂಜೂರ್ ಆಗಿದೆ, ಕೈ ಆಗಿದೆ ಅಂತ ಹೇಳ್ತಾರೆ. ಇಷ್ಟಕ್ಕೆ ಮುಗಿತಾ ಇತ್ತ? ಅದ್ರಲ್ಲಿ ಮತ್ತೆ ನಮ್ಮ ಅಶ್ವಿನಿ ಗೌಡ ಎಂಟ್ರಿ ಆಗ್ತಾರೆ. ಬೇಕಾಗಿತ್ತ? ಕಂಪ್ಲೀಟ್ ಆಗಿ ಅವರಲ್ಲಿ ಅವ್ರ ವಿಷಯನೇ ಇಲ್ಲ. ಕೇವಲ ಫ್ರೆಂಡ್ ಚೆನ್ನಾಗಿರ್ತಾರೆ, ಜೊತೆಗಿರ್ತಾರೆ, ಒಂದೇ ಒಂದು ರೀಸನ್ ಇಟ್ಕೊಂಡು ಜಗಳ ಆಡಕ್ ಅವಶ್ಯಕತೆ ಇದ್ದಿಲ್ಲ. ಕಂಪ್ಲೀಟ್ ಆಗಿ ಬಂದು ಅವ್ರು ಏನ್ ಮಾತಾಡ್ತಾರೆ ಅಂದ್ರೆ, ಹುಷಾರಾಗಿರೋ, ಮಧ್ಯದಲ್ಲಿ ಬರಬೇಡ, ಎಲ್ಲದರಗಳು ಮಧ್ಯ ತೋರಿಸ್ತೀಯ, ಹುಷಾರಾಗಿರ್, ನೀನು ಹಂಗ ಮಾಡ್ತೀನಿ. ಈ ವಿಷಯಗಳು ಬೇಕಾಗಿತ್ತ? ಅದ್ರಲ್ಲಿ ಕಾನ್ವೆಷನ್ ಆಗುತ್ತೆ. ನಮ್ಮ ಸ್ಪಂದನ ಅವರು ಕರೆಕ್ಟ್ ಆಗಿ ಸ್ಟಾಂಡ್ ತಗೊಂತಾರೆ. ಅಲ್ಲಿ ಬಂದು ಫಿಸಿಕಲ್ ಟಾಸ್ಕ್ ಎಲ್ಲರೂ ಆಡಿದ್ದಾರೆ, ಅದು ಟಾಸ್ಕ್, ಇದು ಟಾಸ್ಕ್, ಎರಡು ಟಾಸ್ಕ್ನೇ. ಬಟ್ ನೀವು ಅದ್ರ ಬಗ್ಗೆನೇ ಫೋಕಸ್ ಮಾಡಿ. ನೀವೇನೋ ಬಿಗ್ ಬಾಸ್ ಮನೆಗೆ ಫೇವರ್ ಮಾಡಿದ್ರೆ ನನಗೆ ಮಾತಾಡಬೇಡಿ. ನಿಮ್ ಟೀಮ್ಗೋಸ್ಕರ ಆಡಿದ್ರೆ, ಟೀಮ್ ಅಲ್ಲಿ ಇದ್ರೆ ಟೀಮ್ಗೋಸ್ಕರ ಆಟ ಆಡಿದ್ರ. ಆದ್ರೆ ಇಲ್ಲಿ ಅದು ಟಾಸ್ಕ್, ಇದು ಟಾಸ್ಕ್ ಅಂತ ಬಂದಾಗ ಅದ್ರ ಬಗ್ಗೆ ನೀವ್ ಏನ್ ಎತ್ತು ತೋರಿಸ್ತಾ ಇದ್ರ? ಇಲ್ಲಿ ಸ್ಪಂದನವರಿಗೆ ಟಾಸ್ಕ್ ಕೊಡ್ಬೇಕಂತ ಮಾತಾಡಿದ್ದೆ ಇವರು, ರಾಶಿಕಾ ಮತ್ತೆ ಇವರು. ಅದಾದ್ಮೇಲೆ ಇಲ್ಲಿ ಬಂದು ಮತ್ತೆ ಮಾತಾಡ್ತಾರೆ, ಸ್ಪಂದನ ಟಾಸ್ಕ್ ಆಡಿದಿರಾ ಹಾಗೆ ಈಗಂತ. ಮಧ್ಯದಲ್ಲಿ ನೀನ್ ಯಾಕೆ ಬರ್ತೀಯ ಅಂತಾರೆ. ನಿಮ್ಮ ಮಧ್ಯದಲ್ಲಿ ಅಶ್ವಿನಿ ಗೌಡ ಬರ್ಲಿಲ್ವಾ? ಅದೇ ರೀತಿಯಾಗಿ ನಮ್ಮ ರಕ್ಷಿತ ಮಧ್ಯಗೆ ನಮ್ಮ ಸ್ಪಂದನವ್ರು ಬಂದಿದ್ದಾರೆ ಅಂತ ಹೇಳ್ತಾರೆ ಜನ, ಹೌದಲ್ವಾ? ಆದ ಕಾರಣ ಇಲ್ಲೇನಾಗುತ್ತಂದ್ರೆ, ಮುಖ್ಯವಾಗಿ ಅಶ್ವಿನಿ ಗೌಡರ ಒಂದು ಆರೆಗೌಂಟ್ ಇದಲ್ಲ, ಒಂದು ಅಹಂಕಾರ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಅದನ್ನ ಮಾಸ್ ಆಗಿ ಹೇಳ್ಬೇಕಂದ್ರೆ ಅಹಂಕಾರ ಅಂತ ಕರಿತೀವಿ. ಮೇಡಮ್ ಇದು ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದು ಮೇಡಮ್ ಬಿಗ್ ಬಾಸ್ ಮನೇಲಿ ನಿಮ್ಗೆ. ಯಾಕೆ ಅಂದ್ರೆ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್ ಎಲ್ಲ ಅದೇ ಬಂದಿದೆ. ಈ ವೀಕ್ ಅಲ್ಲೂ ಅದೇ ಬಂದಿದೆ. ಸ್ಟಾರ್ಟಿಂಗ್ ಅಲ್ಲಿ ಕಂದ, ಅಮ್ಮ, ಚಿನ್ನ, ಬಂಗಾರ ಅಂತೆಲ್ಲ ಕರಿತಿದ್ರು. ಈ ವೀಕ್ ಅಲ್ಲಿ ಅವ್ರ ಹತ್ರ ಆರ್ಗ್ಯುಮೆಂಟ್ ಮಾಡೋದು ಬೇಡ ಅಂತ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ರ, ನಿಮ್ಮ ಟೆಂಪರ್ಮೆಂಟ್ ಏನಾಗುತ್ತೆ ಅಂದ್ರೆ, ನಿಮ್ಮ ಕ್ಲೋಸ್ ಇರೋರಿಗೆ ಯಾರಾದ್ರೂ ಏನಾದ್ರು ಅಂದ್ರೆ ನೀವು ಅದನ್ನೇ ಶುರು ಮಾಡ್ಕೊಂತೀರಾ, ನೀವು ಅದನ್ನೇ ಮಾಡ್ತೀರಾ, ಅದನ್ನೇ ಕೊಡ್ತಾ ಇರ್ತೀರಾ. ಕಂಪ್ಲೀಟ್ ಆಗಿ ಹೇಳ್ಬೇಕಂದ್ರೆ, ಇನ್ನು ಅದಾದ್ಮೇಲೆ ನಮ್ಮ ರಾಶಿಕಾ ಅವರು ವ್ಯಕ್ತಿತ್ವನ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ಕೊಂತ ಇದಾರೆ ಅಂದ್ರೆ, ಎರಡ ಪ್ರಿನ್ಸಿಪಾಲ್ಗೆ ಎಲ್ಲ ಬೈತಾರೆ, ಮುಚ್ಕೊಂಡು ಹೋಗು, ಮುಚ್ಕೊಂಡು ಕೂತ್ಕ, ಮುಚ್ಕೊಂಡಿರು, ಇವೆಲ್ಲ ಮಾತಾಡ್ತಾರೆ. ಮತ್ತೆ ಅಷ್ಟಲ್ದಲ್ದೇನೆ ರಕ್ಷಿತನೇ ಇದ್ ಮಾಡ್ತಾರೆ. ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಮನೆಯಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಯಾವ್ದನ್ ತಗೊಂಡಾಗ ಕಿಚನ್ ಅಲ್ಲಿ ಅತಿ ಹೆಚ್ಚಾಗಿ ಕೆಲಸ ಮಾಡಿದ ರಕ್ಷಿತ್ ಅವರು. ಅಲ್ಲಿ ಯಾರು ಅಚ್ಚುಕೊಟ್ಟಾಗಿ ಕೆಲಸನೇ ಮಾಡ್ತಾ ಇಲ್ಲ, ಅವ್ರನ್ನ ಇವ್ರು ಮಾಡ್ತಾರೆ. ಅವ್ರ ಕೆಲಸ ಅವ್ರು ಮಾಡ್ಬೋದಲ್ಲ. ಅಶ್ವಿನಿ ಗೌಡ ಅವರು ಕಿಚನ್ ಡಿಪಾರ್ಟ್ಮೆಂಟ್ ಹೋಗಿ ನಾನು ಕೆಲಸ ಮಾಡ್ತೀನಿ, ಬಾತ್ರೂಮ್ ತೊಳಿತೀನಿ, ಇದನ್ನು ಮಾಡ್ತೀನಿ ಅಂತ ಹೋಗ್ತಾರೆ. ಮಧ್ಯದಲ್ಲಿ ಹೋಗಿ ತಪ್ಪು ಅಂತಲ್ಲ, ಬಟ್ ನಿಮ್ಮ ಕೆಲಸನೇ ನೀವು ಮೂರ್ ದಿನ ಮಾಡಲ್ಲ, ಅವ್ರ ಕೆಲಸ ಏನ್ ಮಾಡಕ್ ಹೋಗ್ತೀರಾ ಅಂತ ಸಿಂಪಲ್ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ತಾನೆ, ಅದಾಗುತ್ತೆ. ಇನ್ನು ಅದಾದ್ಮೇಲೆ ಅಷ್ಟೆಲ್ಲ ಆದ್ಮೇಲೆ ಅಲ್ಲಿ ಕ್ಯಾಪ್ಟನ್ ಅವ್ರು ಹೇಳ್ತಾರೆ, ಇದೆಲ್ಲ ಗಲಾಟೆ ಬೇಡ, ಹೋಗಿ ಮಾಡಿ ಅಂತ. ಬಟ್ ಇಲ್ಲಿ ಪಾತ್ರೆ ತೊಳಕ್ಕೆ ನಾನ್ ತೊಳಿಬೇಕಾ ನೀನ್ ತೊಳ್ಬೇಕಂತ ಕೇಳಿದಾಗ ರಕ್ಷಿತ್ ಅವ್ರು ಒಬ್ರನೇ ಪಾತ್ರೆ ತೊಳಿತಾರೆ. ಮಧ್ಯದಲ್ಲಿ ನಮ್ಮ ಸೂರಜ, ರಾಶಿಕರಿಗೆ ದಾಸ ಇರೋ ಸೂರಜ್ ಅವ್ರ ಮಧ್ಯದಲ್ಲ ಬಂದು ರಕ್ಷಿತ್ ಅವ್ರಿಗೆ ಹೇಳ್ತಾರೆ, ಏನಂತ, ನೀನು ಸಿಂಗಲ್ ಕರ್ಕೊಂಬಂದು ಸೈಡ್ ಕರ್ಕೊಂಬಂದು ಮಾತಾಡಬೇಕಾಗಿತ್ತು, ಹಂಗೆಲ್ಲ ಕಿರ್ಸ್ಬಾರ್ದಾಗಿತ್ತು. ಮತ್ತೆ ರಾಶಿಕಾ ಮಾಡಿದ್ದೇನು, ಯಾವ ರೀತಿ ಕಿರಿಸ್ತಾ ಇದ್ರು, ಅವರು ಮಾಡಿದ್ದು ಅದನ್ನ ತಾನೇ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ ರೀತಿ ಇತ್ತು. ಇದಕ್ಕೆ ನಮ್ಮ ರಿಷಾ ಗೌಡರ್ ಹೇಳ್ತಾರೆ ಏನಂತ, ಹೌದು ರಕ್ಷಿತಾ ರೀತಿ ಮಾತಾಡಬಾರ್ದಾಗಿತ್ತಂತ. ನಮ್ಮ ಅಶ್ವಿನಿ ಮೇಡಮ್ ಅವ್ರು ಬರ್ತಾರೆ ಮಧ್ಯದಲ್ಲಿ ಏನಂತ,
ಸುಮ್ನೆ ಅವ್ರು ಮಾತಾಡ್ಲಿ, ಸೂರಜ್ ಮಾತಾಡ್ಲಿ, ಸೂರಜ್ ಹೇಳಿ, ಸೂರಜ್ ಮಾತಾಡಬೇಕು. ಇದ್ಯಾವ ಲೆಕ್ಕ ಮಾರಾಯ? ಅವರೆಲ್ಲ ಮಾತಾಡ್ತಾರೆ, ಇವರೆಲ್ಲ ಮಾತಾಡ್ತಾರೆ, ಮಧ್ಯದಲ್ಲಿ ಅವ್ರು ಸೂರಜ್ ಬಂದಿದ್ಕೆ ಅಂದ್ರೆ ಇಲ್ಲಿ ನೋಡಿ, ನಾನ್ ಹೇಳಿದ್ರು ಕೇಳಲ್ಲ, ನೀನ್ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ಕೇಳಲ್ಲ, ಸೂರಜ್ ಕೂಡ ಮಾತಾಡ್ಲಿ, ಸೂರಜ್ ಕೂಡ ವಾರ್ನಿಂಗ್ ಕೊಡಿ ಅಂದ್ರೆ ಇಲ್ಲಿ ಇಡೀ ಬಿಗ್ ಬಾಸ್ ಮನೇಲಿ ಒಬ್ಬೊಬ್ಬರ ಹತ್ರ ರಕ್ಷಿತಾಗೆ ವಾರ್ನಿಂಗ್ ಕೊಡ್ಸೋ ಅಂತ ಬರೋಣ ಅಂತ ಅವರೊಂದು ಪ್ಲಾನ್ ಇದು. ಮಧ್ಯದಲ್ಲಿ ನಮ್ಮ ಗಿಲ್ಲಿ ಬರ್ತಾರೆ. ಆಕ್ಚುಲಿ ರಾಶಿಕಾ ಅವರು ರಾಶಿಕ್ ಅವ್ರು ಬರ್ತಾರಲ್ಲ, ಇಂಜುರಿ ಆಗಿದೆ ಅಂತ, ಇದಾಗಿದೆ ಅಂತ, ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು, ಅದನ್ನ ಎಕ್ಸ್ಪೋಸ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡಿ ತೋರ್ಸ್ಬೇಕು. ಕೈ ತೋರ್ಸು ಗಾಯ ಎಲ್ಲಾಗಿದೆ, ಕೈ ತೋರ್ಸು ಎಲ್ಲ ಗಾಯ ಆಗಿದೆ ಅಂದ್ರೆ ತೋರ್ಸಲ್ಲ ಅಂತಾರೆ. ನಾನು ತೋರ್ಸೋದೇ ಇಲ್ಲ ಅಂತಾರೆ, ಸಿಂಪಲ್ ಆಗಿ ತೋರ್ಸಲ್ಲ ಅಂದ್ರೆ ಯಾವ ಲೆಕ್ಕ ಗಾಯ ಆಗಿದ್ದು. ಇಲ್ಲಿ ಏನ್ ಅನ್ಸ್ತಂದ್ರೆ ಕ್ಲೀನ್ ಆಗಿ ಗೊತ್ತಾಗಿತ್ತೇನಂದ್ರೆ ಒಂದ್ಸಲ ಮಾಸ್ ಡೈಲಾಗ್ ಹೇಳೋಣ, ನಾಟಕ ಮಾಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು, ಮಾಡಕ್ಕಾಗದೆ ನಾಟಕ ಮಾಡ್ತಾ ಇದ್ರು ಅಂತ ಅನಿಸ್ತಾ ಇತ್ತು. ಇಲ್ಲಿ ಚಾಲೆಂಜ್ ಮಾಡ್ತಾರಲ್ಲ ಕಾವ್ಯ ಅವ್ರನ್ನ ಟಾಸ್ಕ್ ಅಲ್ಲಿ, ಬಂದು ತಾಕತ್ತಿದ್ರೆ ಮಾಡೋ, ಬಂದು ತಾಕತ್ತಿದ್ರೆ ಗೆಲ್ಲೋ ಅಂತ. ನಿಮ್ಗೂ ಅದೇ ಪ್ರಶ್ನೆ ಉದ್ಭವ ಆಗುತ್ತೆ. ನೀವು ತಾಕತ್ತಿದ್ರೆ ಕಿಚನ್ ಅಲ್ಲಿ ಆಗಿರ್ಬೋದು, ಕೊಟ್ಟಿರೋ ಕೆಲಸ ಆಗಿರ್ಬೋದು, ಅಚ್ಚುಕಟ್ಟಾಗಿ ಮಾಡಿದ್ರೆ ವಾವ್ ರಾಶಿಕಾ ಅನ್ನೋ ಮಾತು ಬರುತ್ತೆ ಕಂಪ್ಲೀಟ್ ಆಗಿ. ಅದಾಯ್ತಾ? ಇನ್ನು ಅದಾದ್ಮೇಲೆ ನಮ್ಮ ರಿಷಾ ಗೌಡ ಅವರು, ಇವರು ಅಟೆನ್ಷನ್ಗೋಸ್ಕರ ಜಗಳ ಮಾಡಿದ್ದು ಪ್ರತಿಯೊಬ್ಬರ ಹತ್ರನೂ ಅದೇ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಇದಾಗ್ಬಿಟ್ಟಿದೆ, ರಾಶಿಕಾ, ಅಶ್ವಿನಿ ಗೌಡ, ನಮ್ಮ ರಿಷಾ ಗೌಡ, ಸೂರಜ್ ಇವ್ರು ಏನಾಗ್ಬಿಟ್ಟಿದೆ ಅಂದ್ರೆ, ಸಾರಿ ಸೂರಜ್ ಇನ್ಕ್ಲೂಡ್ ಮಾಡಬಾರ್ದು, ಕೇವಲ ರಾಶಿಕಾ ಪಾಯಿಂಟ್ ಬಂದಾಗ ಮಾತ್ರ ಅವರು ಜಗಳ ಆಡ್ತಾರೆ, ಮಾತಾಡ್ತಾರೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಟೈಮಲ್ಲಿ ಅವರು ಮಾತೇ ಬರಲ್ಲ ಅವ್ರಿಗೆ. ಆಯ್ತಾ? ಇಲ್ಲಿ ಕಾಮನ್ ಆಗಿ ಮಾತಾಡ್ತಾ ಇದಾರೆ ಕಾವ್ಯ ಅವರು, ನಾನು ಇವರು ಅಂತ. ಇಲ್ಲಿ ಮಧ್ಯದಲ್ಲಿ ಬಂದು ಜಗಳ ಆಡ್ಬೇಕಾಗಿತ್ತ? ಸ್ಟಾರ್ಟ್ ಮಾಡಿದ್ ಯಾರು? ನಮ್ಮ ರಿಷಾ ಗೌಡ ಅಂತ ಸ್ಟಾರ್ಟ್ ಮಾಡಿದ್ದು. ನೀನ್ ಬಕೆಟ್ ಹಿಡಿತೀಯ ಅವ್ರಿಗೆ, ಕಾವ್ಯಗೆ, ನೀನ್ ಕಾವ್ಯ ಹಿಂದೆ ಹಾಕೊಂಡ್ಬರ್ತೀಯ, ಕಾವ್ಯ ಅಂತಿರ್ತೀಯ, 50 ಸಲ ಅಂತೀಯ, 100 ಸಲ ಅಂತೀಯ, 1000 ಸಲ ಅಂತಾರೆ. ನಿನ್ಗೆ ಎದಕ್ಕೆ? ನಿನ್ ಮಾತು ಅಂತ ಬಂದಾಗ ನೀನ್ ಮಾತಾಡ್ಬೇಕು, ಇಲ್ಲ ಒಳ್ಳೆ ಮಾತಿಂದ ಹೇಳ್ಬೇಕು. ಕಾವ್ಯಕ್ಕೆ ಬಕೆಟ್ ಹಿಡಿತೀಯ ಅಂದ್ರೆ ಯಾವ ರೀತಿ ಮನಸ್ಸು ಬರುತ್ತೆ ಹೇಳಿ? ಅದಕ್ಕೆ ಸಿಂಪಲ್ ಆಗಿ ನಮ್ಮ ಗಿಲ್ಲಿಗಳು ಉತ್ತರ ಕೊಡ್ತಾನೆ. ಹಂಗಾದ್ರೆ ನೀವು ಮನೆ ಮಂದಿಗೆಲ್ಲ ಬಕೆಟ್ ಹಿಡಿತೀಯ, ಎಲ್ಲ ಹತ್ರ ಮಾತಾಡ್ಕೊಳ್ತೀಯ, ಮಾತಾಡ್ದೇ ಬಕೆಟ್ ಹಿಡಿತೀಯ ಅಂತ ಅನ್ನೋದಾದ್ರೆ ನೀನ್ ಎಲ್ಲರಿಗೂ ಬಕೆಟ್ ಹಿಡಿತೀಯ, ಹಾಗಾದ್ರೆ ಫಸ್ಟ್ ಆಫ್ ಆಲ್ ನನಗೆ ಬಕೆಟ್ ಹಿಡಿದ ಅನ್ನೋ ಮಾತು ಕೂಡ ಬರುತ್ತೆ ಗಿಲ್ಲಿಗೆ. ಆ ರೀತಿಯಾಗಿ ಬಂದಾಗ ನೀನ್ ಮಾತಾಡ್ಬೇಡ, ನಿನ್ ಹತ್ರ ಅನ್ಸ್ಕೊಳಕ್ ಬಂದಿಲ್ಲ, ನೀನ್ ಏನಂದ್ರೆ ಅನ್ಸ್ಕೊಳಕ್ ತಗೊಳೋದಿಲ್ಲ ಅಂತೆಲ್ಲ ಇದ್ ಮಾಡ್ತಾರೆ. ಎಲ್ಲರೂ ಅಷ್ಟೇ, ಅಲ್ಲಿ ಯಾರೋ ಏನು ಅಂದ್ರೆ ಯಾರು ತಗೊಳಲ್ಲ, ಯಾರು ಮಾತಾಡಲ್ಲ. ಏನನ್ನ ಸಮಸ್ಯೆ ಬಂದಾಗಲೇ ಉದ್ಭವ ಆಗೋದು. ಇಷ್ಟು ಸಲ ನಿಮ್ಮ ಹತ್ರ ತುಂಬಾ ಜನ ಚೆನ್ನಾಗಿದ್ದಾರೆ, ತುಂಬಾ ಹತ್ರ ಇದ್ದಾರೆ, ಅವಾಗ ಏನ್ ಅನ್ಸಿಲ್ಲ, ಇವಾಗ ಒಂದು ಮಾತಂದ್ರೂ ತಗೊಳಲ್ಲ. ಕಾರಣ ಏನ್ ಹೇಳಿ? ಇಲ್ಲಿ ಒಂದು ಪ್ಲಾನ್ ಹೇಳ ನಿಮ್ಗೆ, ಕಂಪ್ಲೀಟ್ ಆಗಿ ಕಾವ್ಯನ ಮತ್ತು ನಮ್ಮ ಗಿಲ್ಲಿನ ಸಪರೇಟ್ ಮಾಡ್ಬೇಕು, ಇಬ್ರ ಒಂದು ಗುಡಿಸಬಾರ್ದು ಅಂತ ಮಾತಾಡ್ತಾ ಇದ್ದಾರೆ. ಇಲ್ಲಿ ಇವರು ಆಕ್ಚುಲಿ ಹೇಳ್ಬೇಕಂದ್ರೆ ರಾಶಿಕಾ ಮತ್ತು ರಿಷಾ ಗೌಡ ಪ್ಲಾನೇ ಅದು. ಅವ್ರನ್ನ ಬೇರೆ ಮಾಡ್ಬೇಕು, ಅವ್ರನ್ನ ಬೇರೆ ಸಪರೇಟ್ ಮಾಡಿ ನಾವು ಖುಷಿ ಪಡಬೇಕು ಅಂತ ಹೇಳಿ ಮಾತಾಡ್ತಾರೆ. ಇದಾಯ್ತು. ಇನ್ನು ಅದಾದ್ಮೇಲೆ ನಮ್ಮ ರಾಶಿಕಾ, ಸೂರಜ್ ಅವ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವಿಬ್ರು ಮಾತಾಡ್ಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಖುಷಿ ಪಡೋರು ತುಂಬಾ ಜನ ಇದ್ದಾರೆ. ನನ್ಗನ್ಸಿದ್ದೇನಂದ್ರೆ, ಈವರೆಗೂ ನಾವು ಎಪಿಸೋಡ್ ಅಲ್ಲಿ ಲೈವ್ ಅಲ್ಲಿ ನೋಡಿದಾಗ ರಾಶಿಕಾ, ಸೂರಜ್ ಅವ್ರು ಮಾತಾಡಿಲ್ಲ. ಯಾಕೆ ಮಾತಾಡ್ತಾ ಇಲ್ಲ, ಏನಾಗಿದೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿರೋ ಕಂಟೆಸ್ಟೆಂಟ್ ಗಳಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ನಮ್ಮ ರಿಷಾ ಗೌಡ ಅವ್ರು ಬಿಟ್ರೆ ಬೇರೆ ಯಾರು ಅವ್ರ ಬಗ್ಗೆ ಮಾತೇ ಆಡಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಅವ್ರು ಇರ್ತಾರೆ. ಯಾಕೆ ಮಾತಾಡಿಲ್ಲ, ಏನ್ ಮಾತಾಡಿಲ್ಲ ಅಂತ ಯಾರು ಕೇಳಿಲ್ಲ. ಇವರು ನಾವು ಹಿಂಗಾಗೋಯ್ತು, ನಾವು ಒಂದಾಗಿರ್ಬೇಕು, ಚೆನ್ನಾಗಿರ್ಬೇಕು, ಇನ್ಮೇಲೆ ಚೆನ್ನಾಗಿರೋಣ. ನಿನ್ನೆ ಎಪಿಸೋಡ್ ಅಲ್ಲಿ ಕಟ್ ಆಗಿತ್ತಲ್ಲ, ಮತ್ತೆ ಜಾಯಿಂಟ್ ಆಯ್ತು ಇವತ್ತು, ಕಂಪ್ಲೀಟ್ ಫುಲ್ ಜಾಯಿಂಟ್. ಯಾವ ರೀತಿ ಜಾಯಿಂಟ್ ಅಂದ್ರೆ ಅವ್ರಿಗೋಸ್ಕರ ಗೇಮ್ ಸೋಲ್ಬಿಡ್ತಾರೆ, ಆ ರೀತಿ ಜಾಯಿಂಟ್ ಆಗಿದೆ ನಮ್ಮ ಸೂರಜ್ ಅವ್ರದ್ದು ಮತ್ತೆ ರಾಶಿಕಾ ಶೆಟ್ಟಿ ಅವ್ರದ್ದು. ಆ ರೀತಿ ಆಗಿದೆ. ಇವರು ರಾಶಿಕಾ ಮತ್ತು ರಿಷಾ ಗೌಡ ಏನಿದ್ದಾರೆ ಬ್ಯಾಗ್ ಬಿಚ್ಚಿಂಗ್ ಮಾಡ್ತಾರೆ. ಗಿಲ್ಲಿ ಏನ್ ಮಾಡ್ತಾನೆ, ಪ್ರತಿಯೊಂದಕ್ಕೂ ಮಾತು ತೋರಿಸ್ತಾನೆ, ಪ್ರತಿಯೊಂದಕ್ಕೂ ಅಡ್ಡ ಬರ್ತಾನೆ, ಪ್ರತಿಯೊಂದು ಮಾತಾಡ್ತಾನೆ. ನೀವಾದ್ರೂ ಮಾಡಂಗಿಲ್ಲ, ಗಿಲ್ಲಿ ಆದ್ರೂ ಮಾಡ್ಲಿ ಅಲ್ಲ, ಜನ ನೋಡಕ್ ಕಾಮಿಡಿ ವರ್ಕೌಟ್ ಆಗುತ್ತಲ್ಲ ಅನ್ನೋದು ಪರ್ಫೆಕ್ಟ್ಲಿ ಹೊರಗಡೆ ಬರುತ್ತೆ ನೋಡೋರ್ಗೆ. ಇನ್ನು ಅದಾದ್ಮೇಲೆ ಇಷ್ಟೆಲ್ಲ ಮಾತಾಡ್ತಾರೆ, ಅದ ಅಲ್ಲ ಆಯ್ತಾ. ಇನ್ನ ಈ ವಿಷಯಕ್ಕೆ ಬರೋಣ. ಒಂದು ವೇಳೆ ಇವತ್ತಿನ ಟಾಸ್ಕ್ ಅಲ್ಲಿ ಒಂದೇ ಒಂದ್ಸಲ ಗಿಲ್ಲಿ ಏನಾದ್ರು ಒಂದು ಪಾಯಿಂಟ್ ತಗೊಂಬಂದ್ರೆ ಪಾಯಿಂಟ್ ರೈಸ್ ಮಾಡಕ್ಕೆ ಸಖತ್ತಾಗಿತ್ತು. 100% ಹೇಳ್ತೀನಿ ನಾನಿಲ್ಲಿ. ಟಾಸ್ಕ್ ಅಂತ ಬಂದಾಗ ಇವತ್ತು ಗಿಲ್ಲಿ ಅಷ್ಟೊಂದು ಟಾಸ್ಕ್ ಏನ್ ಆಡಿಲ್ಲ. ಆ ಪೇಪರ್ಗೆ ಬಣ್ಣ ಹಚ್ಚರಿರ್ಬೋದು ನಿನ್ನೆ ಟಾಸ್ಕ್ ಅಲ್ಲಿ, ಅದೆಲ್ಲ ಆಡಿದ್ದೇನೆ. ಬಟ್ ಇವತ್ತು ಟಾಸ್ಕ್ ಅಂತ ಬಂದಾಗ ಇವತ್ತು ಟಾಸ್ಕ್ ಅಲ್ಲಿ ಗಿಲ್ಲಿ ಪರ್ಫಾರ್ಮೆನ್ಸ್ 0 ಅಂತ ಹೇಳ್ಬೋದು. ಮತ್ತೆ ಎಪಿಸೋಡ್ ಕಾಣಿಸಿಲ್ವಾ,
ಇಲ್ಲಿ ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಒಂದು ರೇಂಜ್ ಕಿಕ್ ಸಿಕ್ಕಿದ್ದೆ ಗಿಲ್ಲಿ ಅವರಿಂದ. ನಾನು ಗಿಲ್ಲಿ ಕರೆಕ್ಟ್ ಮಾಡಿದ ಅಂತ ಹೇಳ್ತಾ ಇಲ್ಲ, 100% ಗಿಲ್ಲಿ ಮಾಡಿದ್ದು ತಪ್ಪು. ಯಾಕೆಂದ್ರೆ ಟೀಮ್ ಅಂತ ಬಂದಾಗ, ಟಾಸ್ಕ್ ಅಂತ ಬಂದಾಗ, ಎಫರ್ಟ್ ಅಂತ ಬಂದಾಗ ಅದು ಕಂಪ್ಲೀಟ್ ಆಗಿ ಬದಲಾವಣೆ ಆಗ್ಬೇಕು. ಆದ್ರೆ ಎಲ್ಲರೂ ಒಪ್ಬೇಕು. ಕೇವಲ ಗಿಲ್ಲಿ ಏನಂತಾರೆ ಅಂದ್ರೆ, ನಾನು ಆಟ ಆಡಿದ್ದೀನಿ, ನನ್ಗೂ ಕೊಡಿ, ನಾಳೆ ಟಾಸ್ಕ್ ಕೊಡ್ತಾರೆ ಅಂತ ಏನಂತಿದೆ. ಈ ತರ ಸ್ವಾರ್ಥಿ ತರ ಆಲೋಚನೆ ಮಾಡೋದು ತುಂಬಾ ತಪ್ಪು. ಹಂಗಂತ ರಾಶಿಕ ಕೊಡ್ಬೇಕಾಗಿತ್ತ, ಇಲ್ಲ ಸ್ಪಂದನಗಾದ್ರೂ ಕೊಡ್ಬೇಕಾಗಿತ್ತು. ಅಲ್ಲಿ ಏನಾಗುತ್ತಂದ್ರೆ ಅವ್ರ ಒಂದು ಡಿಸಿಷನ್ ತಗೊಳಕ್ ಕಾರಣ ಏನಂದ್ರೆ, ಸುಧೀರ್ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ಧನು ಆಗಿರ್ಬೋದು, ಇವ್ರು ಏನಂದ್ರೆ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಾರೆ ಏನಂತ, ರಾಶಿಕ್ ಅವ್ರು ಚೆನ್ನಾಗಾಡಿದ್ರಂತ. ಆದ್ರೆ ಚೆನ್ನಾಗಾಡಿಲ್ವಾ? ಚೆನ್ನಾಗಾಡಿದ್ರು, ಇಲ್ಲ ಅಂತಲ್ಲ. ಆದ್ರೆ ಸ್ಪಂದಗಳು ಆಟ ಆಡಿದ್ದಾರೆ, ಸ್ಪಂದನ ಕೊಡ್ಬೋದಲ್ಲ ನೀವು ಅನ್ನೋದು ಗಿಲ್ಲಿ ತಾಟು. ಇಲ್ಲಿ ಗಿಲ್ಲಿ ಮಾಡೋದು 100% ತಪ್ಪು. ಕಿಚ್ಚನ ಪಂಚಾಯತ್ ಸಖತ್ತಾಗಿ ರೂಪ್ತಾರೆ, ಕ್ಲಾಸ್ಗಳು ತಗೊಂತಾರೆ. ಆದರೆ ಏನಾಗುತ್ತಂದ್ರೆ, ಗಿಲ್ಲಿ ತಗೊಂಡಿರೋ ಒಂದು ನಿರ್ಧಾರ ಇದೆಯಲ್ಲ, ಆಲ್ಮೋಸ್ಟ್ ಆಲ್ ಬಿಗ್ ಬಾಸ್ ಯಾರಾದ್ರೂ ಇವತ್ತು ಎಪಿಸೋಡ್ ನೋಡಿದಾರೋ 100% ಅಲ್ಲಿ 80% ಜನ ಖುಷಿ ಪಟ್ಟಿದ್ದಾರೆ. ಹಾಗೆ ಮಾಡ್ಬೇಕಾಯ್ತು, ಅದೇ ರೀತಿ ಮಾಡ್ಬೇಕು, ಇದೇ ರೀತಿ ಆಗ್ಬೇಕಂತ. ಬಟ್ ಅದು ತಪ್ಪು, ಕಂಪ್ಲೀಟ್ಲಿ ತಪ್ಪು. ಆ ರೀತಿ ಆಗ್ಬಾರ್ದು. ಒಂದು ಡಿಸಿಷನ್ ತಗೊಂಡಿದ್ರೆ ಅವ್ರ ಗ್ರೂಪ್ ಇಂದ ಒಬ್ರು ಯಾರೋ ಕ್ಯಾಪ್ಟನ್ ಕಂಡಕ್ಟರ್ ಸೆಲೆಕ್ಟ್ ಆಗ್ತಾ ಇದ್ರು. ಬಿಗ್ ಬಾಸ್ ಕೊಟ್ಟಿರೋದೇ ಆ ಟಾಸ್ಕ್, ಅದಕ್ಕೋಸ್ಕರ ಇಲ್ಲ ದಿನ ಪೂರ್ತಿ ಟಾಸ್ಕ್ ಆಡಿ ಆ ಟಾಸ್ಕ್ ಒಂದು ನಿರ್ಧಾರ ತಗೊಂಡ್ಲಾದ್ರೆ ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಇದ್ರಲ್ಲಿ ನಮ್ಮ ರಾಶಿಕಾಗೆ ಎಷ್ಟು ನೋವಿದೆ ಗೊತ್ತಿಲ್ಲ. ನಮ್ಮ ಅಶ್ವಿನಿ ಮೇಡಮ್ ಅವರಂತೂ ತುಂಬಾ ಮನಸ್ಸು ಉಸ್ಕೊಂಡ್ಬಿಟ್ರು. ಅಳದೊಂದೇ ಬಾಕಿ, ಅಳಬೇಕಾಗಿತ್ತು, ಬಟ್ ಅಳ್ಳಿಲ್ಲ ಅಷ್ಟೇನೆ. ಆ ರೀತಿ ಇತ್ತು. ಯಾಕಂದ್ರೆ ಎಷ್ಟು ಗೊಂದಲಕ್ಕೀಡಾಗಿದ್ರು, ಎಷ್ಟೆಲ್ಲ ಸಫರ್ ಆದ್ರು, ಫೀಲ್ ಆದ್ರು ಅಂದ್ರೆ ತುಂಬಾ ಫೀಲ್ ಆದ್ರು ಪಾಪ. ಅದಕ್ಕಿಂತ ನಮ್ಮ ಸೂರಜ್ ಅವರಂತೂ ಇನ್ನೂ ಫೀಲ್ ಆದ್ರು. ನೀನ್ ಹೊರಗಡೆ ಬಾ ಸ್ಟ್ಯಾಂಡ್ ತಗೋ, ನೀನ್ ಮಾತಾಡು ಅಂತ. ಯಾಕೆ ಆಗ್ಲಿಲ್ಲ ಅಂತ ಆಯ್ತು. ಇನ್ನ ಟಾಸ್ಕ್ ವಿಷಯಕ್ಕೆ ಬರೋಣ. ಇವತ್ತಿನ ಟಾಸ್ಕ್ ಅಲ್ಲಿ ಒಂದು ಕಾಮಿಡಿ ಸ್ಕಿಟ್ ಇರುತ್ತೆ. ಆ ಕಾಮಿಡಿ ಸ್ಕಿಟ್ ತಗೊಂಡಾಗ ನಮ್ಮ ಗಿಲ್ಲಿ ನಟ ಅವರು ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಸೂಪರ್ ಆಗಿ ಚೆನ್ನಾಗಿ ಮಾಡ್ತಾರೆ. ಬಿಗ್ ಬಾಸ್ ಒಂದು ಕಪ್ ತಗೊಂಡೋಗಿ, ಕಪ್ ಯಾರಿಗೆ ಬೇಕಂತ ಕೇಳಿದಾಗ ಅಂದ್ರೆ ಇದು ಚೆಲುವಿನ ಚಿತ್ತಾರ ಒಂದು ಕಾನ್ಸೆಪ್ಟ್ ಇಂದ ಬೇರೆ ರೀತಿ ಮಾಡಿದ್ದಾರೆ. ಸೂಪ್ ಅಂತ ಹೇಳ್ಬೋದು. ಅದು ಲವ್ ಸ್ಟೋರಿ ಆಗುತ್ತೆ, ಇದು ಬಿಗ್ ಬಾಸ್ನ ಕಪ್ ಕತೆ ಆಗುತ್ತೆ. ಆ ಕಪ್ ಕಥೆಯಲ್ಲಿ ನಮ್ಮ ಚೆಲುವಿನ ಚಿತ್ತಾರ ಅಮೂಲ್ಯ ಹೀರೋಯಿನ್ ಅವರು ನಮ್ಮ ಅಶ್ವಿನಿ ಗೌಡ ಆದ್ರೆ ಪರ್ಕೇಶ ನಮ್ಮ ಗಿಲ್ಲಿ ನಟ ಆಗಿರ್ತಾರೆ. ಅಂದ್ರೆ ಅವರಿಬ್ರು ಜಗಳ ಆಡ್ಕೊಂತಾರೆ, ಯಾಕೆ ಬಂದಿಲ್ಲ ಹಾಗೆ ಈಗ ಸೇಮ್ ಆಸ್ ಇಸ್. ಇನ್ನು ಅದಾದ್ಮೇಲೆ ಎಂಡಿಂಗ್ ಬಂದ್ಬಿಡೋಣ. ಕಪ್ ಯಾರಿಗೆ ಬೇಕು ಅಂತ ಕೇಳಿದಾಗ ಗಿಲ್ಲಿ ಇಬ್ರಿಗೂ ಕೊಡಿ ಅಂತ ಕೇಳ್ತಾರೆ. ಬಟ್ ಅಶ್ವಿನಿ ಮೇಡಮ್ ಹೋದ್ರೆ, ನಾನ್ ಮಾತಾಡೋದು ನಿಜ, ನಾನು ಕರೆಕ್ಟ್ ಆಗಿ ಮಾತಾಡಿ, ನಾನು ಎಫರ್ಟ್ ಆಗಿದೆ, ನಾನು ಕರೆಕ್ಟ್ ಟಾಸ್ಕ್ ಮಾಡಿದ್ದೀನಿ, ನಂದು ಚೆನ್ನಾಗಿದೆ, ನಾನ್ ಚೆನ್ನಾಗಿದ್ದೀನಿ, ಆಟ ಎಲ್ಲ ಚೆನ್ನಾಗಿದೆ, ನೀವು ನನಗೆ ಕೊಡ್ಬೇಕು, ಗಿಲ್ಲಿಗೆ ಬೇಡ ಅಂತೆಲ್ಲ ಹೇಳಿ ಗಿಲ್ಲಿ ಕೊಡ್ತಾರೆ. ಆಮೇಲೆ ಹುಚ್ಚಾಗ್ತಾನೆ ನಮ್ಮ ಗಿಲ್ಲಿ. ಅದು ಹಿಂಗೆಲ್ಲ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು. ನೋಡಕ್ ಇಷ್ಟ ಆಯ್ತಂತ ನೀವು ಕಮೆಂಟ್ ಮಾಡಿ. ಅದಾಯ್ತು. ಇನ್ನ ಕಬಡ್ಡಿ ಟಾಸ್ಕ್ ಅಂತ ಬಂದಾಗ, ಈ ಟಾಸ್ಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕಬಡ್ಡಿ ಟಾಸ್ಕ್ ಒಂದೇ ಇವತ್ತು ಆಡ್ಸಿದ್ ಮುಖ್ಯವಾಗಿ. ಈ ಕಬಡ್ಡಿ ಟಾಸ್ಕ್ ಅಲ್ಲಿ ಏನಾಗಂದ್ರೆ, ರಾಶಿಕ್ ಅವರು ಪಾರ್ಟಿಸಿಪೇಟ್ ಮಾಡಿದಾರೆ, ಇಲ್ಲ ಅಂತ ಹೇಳಿಲ್ಲ, ಪಾರ್ಟಿಸಿಪೇಟ್ ಮಾಡಿದಾರೆ. ಬಟ್ ಅವ್ರು ಆಡಿದಾಗ ಕಾಯಿನ್ಸ್ ತಗೊಂಡ್ಬಂದಿಲ್ಲ, ಆಟ ಗೆದ್ದಿಲ್ಲ. ಅವ್ರು ಗೆದ್ದಿರೋದು ಯಾರು? ಸ್ಪಂದನ್ ಅವರು. ಫೀಮೇಲ್ ಕಂಟೆಸ್ಟೆಂಟ್ ಗಳಲ್ಲಿ ಅವರು ಔಟ್ ಟೀಮ್ ಇಂದ. ಈಗ ನಮ್ಮ ಅದೇ ಗಿಲ್ಲಿ ಟೀಮ್ ಏನಿದೆ, ಧನುಷ್ ಆಗಿರ್ಬೋದು, ಅಶ್ವಿನ್ ಆಗಿರ್ಬೋದು, ರಾಶಿಕ್ ಆಗಿರ್ಬೋದು, ಸ್ಪಂದನ್ ಆಗಿರ್ಬೋದು, ಇವ್ರ ಟೀಮ್ ಏನಿದೆ, ಈ ಟೀಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅದರಲ್ಲಿ ಧನುಷ್ ಚೆನ್ನಾಗಿ ಅದ್ಭುತವಾಗಿ ಆಟ ಆಡಿದ್ರೆ, ಕಂಪ್ಲೀಟ್ ಆಗಿ ಕ್ಲಿಯರ್ ಕಟ್ ಆಗಿ ಅದ್ಭುತ ಆಟ ಆಗಿರ್ಬೋದು, ಅದ್ಭುತ ವ್ಯಕ್ತಿತ್ವ ಆಗಿರ್ಬೋದು, ಕ್ಲಿಯರ್ ಕಟ್ ಆಗಿ ಪ್ರೊಜೆಕ್ಟ್ ಮಾಡಿದರೆ, ಕ್ಲಿಯರ್ ಕಟ್ ಆಗಿ ವ್ಯಕ್ತಪಡಿಸಿದರೆ, ಅದು ಕ್ಲೀನ್ ಆಗಿ ವರ್ಕೌಟ್ ಆಯ್ತು. ತುಂಬಾ ದಿನಗಳ ನಂತರ ನನಗೆ ಧನುಷ್ ಮತ್ತು ಸ್ಪಂದನ ಇಷ್ಟ ಆದ್ರು. ಆಟ ಮಾತು ಎರಡು ಅಲ್ಲೂ ಅವ್ರದ್ದು ಒಂದು ತೂಕ ಇತ್ತು. ಆಗಿದ್ದಾರೆ. ಇದೆಲ್ಲ ಟಾಸ್ಕ್ ಎಲ್ಲ ಕಬಡ್ಡಿ ಪರ್ಫಾರ್ಮೆನ್ಸ್ ಎಲ್ಲ ಬಂದ್ಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ರಕ್ಷಿತ್ ಅವರು ಒಂದು ಕಬಡ್ಡಿ ಅಂತ ಹೋಗ್ಬೇಕಾದ್ರೆ ಅವ್ರು ಕೆಳಗ್ ಬೀಳ್ತಾರೆ. ನಮ್ಮ ಸ್ಪಂದನ್ ಅವರು ಮತ್ತೆ ನಮ್ಮ ರಾಶಿಕ್ ಅವ್ರು ಏನಾಗುತ್ತೆ ಅಂದ್ರೆ ಮೇಲೆ ಬೀಳ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಕಂಪ್ಲೀಟ್ ಆಗಿ ಉಸಿರಾಡಕ್ಕೆ ತೊಂದರೆ ಆಗುತ್ತಾ. ನಮಗೆ ನೋಡ್ದ ಹಾಗೆ ಏನಾಗುತ್ತೆ ಅಂದ್ರೆ, ಅಲ್ಲಿ ಉಸಿರಾಡಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ನಮ್ಮ ಅಲ್ಲಿ ಅಂಪೇರ್ ರೀತಿಯ ಉಸ್ತುವಾರಾಗಿರೋ ನಮ್ಮ ರಘು ಅವರು ನಿಲ್ಲಿಸ್ತಾರೆ. ಬೇಡ ತೆಗಿರಿ ಅಂತ. ಆದ್ರೂ ತೆಗಿಯಲ್ಲ, ಬಟ್ ನಿಲ್ಲಿಸ್ತಾರೆ. ಅಲ್ಲಿ ಮಣ್ಣು ಹಚ್ಚಿದ್ದು ಕಂಪ್ಲೀಟ್ ಆಗಿ ರಕ್ಷಿತ್ ಅವ್ರದ್ದು ತಪ್ಪಂತ ಹೇಳ್ಬೋದು, ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಬಟ್ ಕ್ಯಾಪ್ಟನ್ಸಾಗ ಮತ್ತೊಂದು ಅವಕಾಶ ಕೊಡ್ತಾರೆ. ಆ ಅವಕಾಶ ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕಾಯಿನ್ ತಗೊಂಡ್ಬರ್ತಾರೆ. ಟಾಸ್ಕ್ ಪರ್ಫಾರ್ಮೆನ್ಸ್ ಅಂತ ತಗೊಂಡಾಗ ಇವತ್ತು ರಾಶಿಕ್ ಅವ್ರದ್ದು ಏನು ಇಲ್ಲ. ಕಂಪ್ಲೀಟ್ ಆಗಿ ಗಿಲ್ಲಿ ಹತ್ರ ಜಗಳ ಆಡಿದ್ ಬಿಟ್ರೆ ಆ ಟೈಮಲ್ಲಿ ಟಾಸ್ಕ್ ಪರ್ಫಾರ್ಮೆನ್ಸ್ ಅಂತೂ ಏನಿಲ್ಲ. ಆದ್ರೆ
ಇವತ್ತಿನ ಎಪಿಸೋಡ್ ಅಲ್ಲಿ ಟಾಸ್ಕ್ ಪರ್ಫಾರ್ಮ್ ಮಾಡಿದ್ದು ಯಾರು ಚೆನ್ನಾಗಿ ಮಾಡಿದ್ರೆ ಒಂದು ಧನುಷ್ ಅವರು ಅದ್ಭುತವಾಗಿದ್ದಾರೆ. ಆ ಟಾಸ್ಕ್ ಗೆಲ್ಲಕ್ಕೆ ಧನುಷ್ ಅವರೇ ಕಾರಣ. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಕಡೆ ಇರ್ಬೇಕಾದ್ರೆ ಸೂರಜ್ ಅವ್ರನ್ನ ಮತ್ತೆ ನಮ್ಮ ಅಭಿಷೇಕ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಕಬಡ್ಡಿಯಿಂದ ಕೂಗೋ ಡಿಫೆಂಡ್ ಮಾಡ್ಕೊಳಕ್ಕೆ ಡಿಫೆಂಡರ್ ಅವ್ರು ಇಬ್ರು ಮಾಡ್ತಾರೆ, ಇವ್ರನ್ನ ರೈಡರ್ ಆಗಿ ಮಾಡ್ತಾರೆ. ಬಟ್ ರೈಡರ್ ಹೋದಾಗ ಏನಾಗುತ್ತೆ ಅಂದ್ರೆ ಸೂರಜ್ ಅವರು ಈಸಿಯಾಗಿ ಕೊಟ್ಬಿಟ್ರ ಕಾಯಿನು ಇದೇ ಎಕ್ಸ್ಪರ್ಟ್. ಈಗ ಅಷ್ಟೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂತ ಇದಾರೆ, ಇವ್ರು ಈಸಿಯಾಗಿ ಹತ್ರ ಬಂದು ನನಗೆ ನೋಡಿದಾಗ ನನ್ನ ಪರ್ಸ್ಪೆಕ್ಟಿವ್ ನೋಡಿದಾಗ ಏನಂತಂದ್ರೆ ಇವರು ಅವ್ರ ಟೀಮ್ ಗೆಲ್ಲಲಿ ಅನ್ನೋ ಒಂದು ರೀತಿಯಲ್ಲಿ ಆಟ ಆಡ್ತಾ ಇದ್ರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು. ಕಾಯಿನ್ ಗೆಲ್ತಾರೆ, ಟಾಸ್ಕ್ ಅವ್ರು ವಿನ್ ಆಗ್ತಾರೆ. ಆ ಟೈಮಲ್ಲಿ ಏನಂದ್ರೆ ನಮ್ಮ ಕಾವ್ಯಗೆ ನಮ್ಮ ರಾಸಿಕಾಗೆ ಜಗಳ ಆಗುತ್ತೆ. ಏನಂದ್ರೆ ಒಂದ್ ಮಾತು ನೆನಪಿದೆ ಗೊತ್ತಿದಲ್ಲ, ನೀನೊಬ್ಳೆ ಸಿಂಗಲ್ ಆಗಿ ಆಡು, ಚಾಲೆಂಜ್ ಮಾಡ್ತೀನಿ, ತಾಕತ್ತಿದ್ಯಾ ಅನ್ನೋ ಒಂದು ಪದ ಬರುತ್ತೆ. ಈಗ ನೀವು ಬಂದು ಟಾಸ್ಕ್ ಆಡೋ ನೀನ್ ತಾಕತ್ತಿದ್ಯಾ ಅಂತ ನಿನ್ನೆ ಟಾಸ್ಕ್ ಅಲ್ಲಿ ನಮ್ಮ ಕಾವ್ಯ ಅವರಿಗೆ ಇಂಜುರಿ ಆಗಿದೆ ಕೈಗೆ, ಆ ಕಾರಣ ಟಾಸ್ಕ್ ಆಡಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ನಾಯಿ ಬಾಲ ಡೊಂಕು ಅಂತ ನೋಡು, ಕುಣಿದೇ ಇರೋರು ನೆಲ ಡೊಂಕು ಅಂದ್ರಂತೆ. ಈ ಒಮ್ಮ ಟಾಸ್ಕ್ ಅಲ್ಲಿ ಕಿತ್ತು ದಬ್ಬಾಕಿದ್ದು ಏನೂ ಇಲ್ಲ ಅಂತದ್. ಇವತ್ತಿನ ಟಾಸ್ಕ್ ಮಾತಾಡ್ತೀನಿ ನಾನು, ನಿನ್ನೆ ಟಾಸ್ಕ್ ಅಲ್ಲ. ಅಂತದ್ರಲ್ಲಿ ಕಾವ್ಯನ ನೀನ್ ಬಂದು ತಾಕತ್ತಿದ್ರೆ ಆಡು, ತಾಕತ್ತಿದ್ರೆ ಮಾಡು. ಒಬ್ಬ ಬಾಡಿ ಬಿಲ್ಡರ್ ಇರ್ತಾರೆ, ಚಿಕ್ಕ ಒಬ್ಬ ಇದಿರ್ತಾರೆ, ಅವ್ರನ್ನ ನನ್ನ ಹತ್ರ ಗೆಲ್ಲು ಅಂದ್ರೆ ಯಾಗಿರುತ್ತೆ ಹೇಳಿ. ಈಗ ರಾಶಿ ಹೈಟು ವೆಯ್ಟ್ ತಗೊಂಡಾಗ ನಮ್ಮ ಕಾವ್ಯ ಅವ್ರು ತಗೊಂಡಾಗ ಅವ್ರ ಫಿಟ್ನೆಸ್ ಇದ್ದಾರೆ, ಅವ್ರಿಗಿದ್ದಾರೆ. ಒಬ್ಬೊಬ್ರಿಗೊಂದು ಪ್ರಾಬ್ಲಮ್ ಇರುತ್ತೆ, ಅವ್ರ ವೀಕ್ನೆಸ್ ಹಿಡ್ಕೊಂಡು ನೀನು ಬಾ ಅಂತ ಅನ್ನೋದು ತುಂಬಾ ತಪ್ಪು ಕೂಡ ಆಗುತ್ತೆ. ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಆ ಜಗಳದಲ್ಲಿ ಸ್ವಲ್ಪ ಕೂಲ್ ಆಗ್ತಾರೆ. ಇನ್ನು ಅದಾದ್ಮೇಲೆ ರಕ್ಷಿತ ಯಾವಾಗ ಕೆಳಗ್ ಬೀಳ್ತಾರೋ, ಒಂದು ಹೆಣ್ಣು ಕೆಳಗ್ ಬಿದ್ದಿದೆ, ಉಸಿರಾಡಕ್ ಆಗ್ತಾ ಇಲ್ಲ, ನೀವು ಆದ್ರೂ ಮೇಲೆ ಬಿದ್ದಿರಲ್ಲ ಅಂತ ಹೇಳಿ ನಮ್ಮ ಗಿಲ್ಲಿ ಮಾತಾಡ್ತಾನೆ. ಅದು ಪಂಚಾಯತಿಯಲ್ಲಿ ಪಕ್ಕ ಬರುತ್ತೆ, ಪಂಚಾಯತಿಯಲ್ಲಿ ಇದು ಕಿಚನ್ ಪಂಚಾಯತಿಯಲ್ಲಿ. ಆ ಟೈಮಲ್ಲಿ ನಾನು ಎಣ್ಣೆ ಅಂದ್ರೆ ಮತ್ತೆ ಹೆಣ್ಣಾಗಿ ಅರ್ಥ ಮಾಡ್ಕೊಂಡು ಅಂದ್ರೆ ನಿಂದೇನು ಹೋಗೋ ಅಂದ್ರೆ ಸುಮಾರು ಸಲ ಏಕವಚನ ಬಳಸೋದ್ರಲ್ಲಿ ನಮ್ಮ ರಾಶಿಕ್ ಅವರು ಮೊದಲಿಗವರು ಅಂತ ಹೇಳ್ಬೋದು. ಎಲ್ಲರಿಗೂ ಬಳಸ್ತಾರೆ. ಅಶ್ವಿನಿ ಮೇಡಮ್ ಅವ್ರಿಗೆ ಮಾತ್ರ ಬಳಸಲ್ಲ, ಅದ್ ನೆನಪಲ್ಲಿರ್ಲಿ. ಯಾಕೆ ಅಂದ್ರೆ ರಕ್ಷಿತಗೂ ಬಳಸ್ತಾರೆ, ಕ್ಯಾಪ್ಟನ್ಗೂ ಬಳಸ್ತಾರೆ, ಗಿಲ್ಲಿಗೂ ಬಳಸ್ತಾರೆ, ಕಾವ್ಯಗೂ ಬಳಸ್ತಾರೆ. ಏಕವಚನದಲ್ಲಿ ಅವನು ಕುಚ್ಕೊಂತಿರೋ ಈ ಕಚ್ಚ ಎಲ್ಲ ಮಾತಾಡ್ತಾರೆ, ವ್ಯಕ್ತಿತ್ವನ ಕಳ್ಕೊಂತಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಟಾಸ್ಕ್ ಅಂತ ಬಂದಾಗ ಯುವರಾಣಿ ಆಗ್ತಾರೆ, ಮಾತು ಅಂತ ಬಂದಾಗ ಯಾವ ರಾಣಿ ಅಲ್ಲ, ಸಾಮಾನ್ಯ ಪ್ರಜೆಯಾಗಿ ಆಲೋಚನೆ ಮಾಡೋಕ್ಕೂ ಆಗಲ್ಲ. ಟೆಂಪರ್ಮೆಂಟ್ ಅಲ್ಲಿ ಮಾತಾಡಿ ಟೆಂಪರ್ಮೆಂಟ್ ಅಲ್ಲಿ ವ್ಯಕ್ತಿತ್ವ ಕಳ್ಕೊಂಡ್ಬಿಡ್ತಾರೆ ಅನ್ನೋದು ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ಇನ್ನು ಅದಾದ್ಮೇಲೆ ಟಾಸ್ಕ್ ಎಲ್ಲ ಆಯ್ತು. ಆ ಟಾಸ್ಕ್ ಎಲ್ಲ ಆಗಿದ್ದು ಕಂಪ್ಲೀಟ್ ಆಗಿ ಟಾಸ್ಕ್ ವಿನ್ನರ್ ಆಗ್ತಾರೆ ನಮ್ಮ ಬ್ಲೂ ಟೀಮ್. ಸ್ವಲ್ಪ ರಘು ಅವರು ರೀಮ್ಯಾಚ್ ಆರ್ಡ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಪಂಚಾಯತಿಯಲ್ಲಿ ಒಂದು ಇದೇ ಚರ್ಚೆಗೆ ಬಂದೇ ಬರುತ್ತೆ. ಕೆಲವು ಡಿಸಿಷನ್ಸ್ ತುಂಬಾ ಚೆನ್ನಾಗಿದ್ದಾವೆ, ಕೆಲವು ಡಿಸಿಷನ್ಸ್ ತುಂಬಾ ನನಗಂದ್ರೆ ರಘು ಅವರ ಕ್ಯಾಪ್ಟನ್ಸಿ ಉಸ್ತುವಾರಿ ತಗೊಂಡಾಗ 100ಗೆ 80% ಚೆನ್ನಾಗಿ ಆಡ್ಸಿದ್ದಾರೆ, ಚೆನ್ನಾಗಿ ಮಾಡಿದ್ರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆ ರೀತಿ ಟಾಸ್ಕ್ ಇತ್ತು. ಇನ್ನು ಓವರ್ ಆಲ್ ಆಗಿ ಇವತ್ತು ಎಪಿಸೋಡ್ ಅಲ್ಲಿ ತಗೊಂಡಾಗ ಎಪಿಸೋಡ್ ಬಗ್ಗೆ ಮಾತಾಡಿದಾಗ ನನಗೆ ಸೂರಜ್ ಅವ್ರದ್ದು ಎಲ್ಲೋ ಒಂದ್ 3-4 ಸಲ ಕಾಣಿಸ್ಕೊಂಡ್ರು ಅನ್ನೋದು ಬಿಟ್ರೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅದೇ ರೀತಿಯಾಗಿ ನಮ್ಮ ಗಿಲ್ಲಿ ನಟ ಕೂಡ ಇವತ್ತಿನ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಆಲ್ ಕಾಣಿಸ್ಕೊಂಡ್ರು. ಲಾಸ್ಟ್ 10 ಮಿನಿಟ್ಸ್ ಆ ಜಡ್ಜ್ಮೆಂಟ್ ಅಂತ ಬಂದಾಗ, ವಾದ ಪ್ರತಿವಾದ ಅಂತ ಬಂದಾಗ ಇವರು ಏನಂದ್ರೆ ಆಲ್ರೆಡಿ ನಮ್ಮ ಧನುಷ್ ಆಗಿರ್ಬೋದು, ಸುಧೀರ್ ಆಗಿರ್ಬೋದು, ನಮ್ಮ ಅಶ್ವಿನಿ ಗೌಡಮ್ ಆಗಿರ್ಬೋದು, ಇವ್ರು ಏನಾಗ್ಬಿಟ್ಟಿದ್ರೆ ಆಲ್ರೆಡಿ ಫಿಕ್ಸ್ ಆಗ್ಬಿಡೋದು ಯಾರಂತ, ಇವ್ರಿಗೆ ರಾಸಿಗೆ ಕೊಡ್ಬೇಕಂತ ಇಲ್ಲಿ ಪ್ಲಾನ್ ಮಾಡ್ತಾರೆ. ಇಲ್ಲಿ ಏನ್ ಗೊತ್ತಾ, ಗಿಲ್ಲಿ ನಟ ಓಪನ್ ಆಗಿ ಹೇಳ್ತಾನೆ ಲೈವ್ ಅಲ್ಲಿ ಏನಂದ್ರೆ, ಇಲ್ಲಿ ಮುಖ್ಯವಾಗಿ ನೋಡು, ರಕ್ಷಿತಾ ಜಗಳ ಆಡ್ತಾಳೆ, ಕಾವ್ಯದ ಜಗಳ ಆಡ್ತಾಳೆ, ಇವರಿಬ್ಬರು ಜಗಳ ಆಡಿದಾಗ ಒಬ್ಬ ಹ್ಯೂಮನ್ ಬೀನ್ ಅಂತ ಒಬ್ಬ ವ್ಯಕ್ತಿತ್ವ ಅನ್ನೋದು ಎಲ್ಲಿಗೆ ಹೋಗಿತ್ತು. ಆ ರೀತಿ ಆಟ ಆಡಿದ್ರೆ ಅಂತವ್ರಿಗೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ ನೀವು ಕೊಡ್ತೀರಾ, ಕೊಡೋದಿಲ್ಲ ಅಂತೆಲ್ಲ ಮೊದಲೇ ಮಾತಾಡ್ಕೊಂತಾರೆ. ಅಲ್ಲಿ ಹೋಗಿ ಚರ್ಚೆ ಮಾಡಿದಾಗ ಎಲ್ಲರೂ ಒಪ್ಕೊಂಡ್ರು ಕೂಡ ನಮ್ಮ ಗಿಲ್ಲಿ ಮಾತ್ರ ಮಾತೇ ಇಲ್ಲ. ಅಣ್ಣ ನಾನು ನಿಮ್ಮ ಅಭಿಮಾನಿ ಕಾರಣ ಅಂತ ತುಂಬಾ ಜನ ಹೊರಗಡೆ ಅನ್ನೋ ರೀತಿ ಮಾಡ್ದ. ಯಾಕಂದ್ರೆ ತುಂಬಾ ಜನಕ್ಕೆ ರಾಶಿಗೆ ಸಿಗಬಾರ್ದು ಅನ್ನೋದೇ ಮನಸ್ಸಲ್ಲಿ ಇದ್ದಿದ್ದು, ಅದನ್ನೇ ಕೂಡ ಮಾಡಿದ್ರು ಗಿಲ್ಲಿ ನಟ. ಆ ರೀತಿಯಾಗಿತ್ತು. ಇನ್ನು ಓವರ್ ಆಲ್ ಆಗಿ ಎಪಿಸೋಡ್ ಇವತ್ತು ಒಂದು ರೇಂಜ್ ಗಿತ್ತು, ತುಂಬಾ ಚೆನ್ನಾಗಿತ್ತು. ತುಂಬಾ ಕೆಲವೆಲ್ಲ ಆರೋಗ್ಯ ತೋರಿಸಿದ್ರು, ದುರಹಂಕಾರ ಅಹಂಕಾರ ತೋರಿಸಿದ್ರೆ,
ಕೆಲವು ವ್ಯಕ್ತಿತ್ವ ತೋರಿಸಿದ್ರು. ಅದ್ರಲ್ಲಿ ನಮ್ಮ ಧನುಷ್ ಗೌಡ ಅಂತ ಸೂಪರ್ ಅಂತ ಹೇಳ್ಬೋದು. ಅಭಿಷೇಕ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಬಟ್ ಗಿಲ್ಲಿ ಮಾಡಿದ್ ಮಾತ್ರ ಇವತ್ತು ತಪ್ಪಂತ ಹೇಳ್ಬೋದು. ಆ ರೀತಿ ಒಂದು ತಗೋಬಾರ್ದು. ಒಂದು ಟೀಮ್ ಎಫರ್ಟ್ ಇರುತ್ತೆ. ಆ ಟೀಮ್ ಎಫರ್ಟ್ ಅಂತ ಬಂದಾಗ ಇಲ್ಲಿ ಏನ್ ಗೊತ್ತಾ, ಟೀಮ್ ಎಫರ್ಟ್ ಅಂತ ಬಂದಾಗ ಎಲ್ಲ ಓಕೆ, ಬಟ್ ಇವರು ಅವ್ರು ಕೊಡ್ತಾ ಇದ್ರೆ ಅವ್ರು ಕೊಡಬಾರ್ದು ಅನ್ನೋದು ಒಂದೇನೆ. ಅದು ಕೆಲವು ಜನಕ್ಕೆ ಇಷ್ಟ ಆಗಿದೆ, ಕೆಲವು ಜನಕ್ಕೆ ಇಷ್ಟ ಆಗಿಲ್ಲ. ಮತ್ತೆ ನಿಮ್ಗೆ ಹೇಳಿ ಗಿಲ್ಲಿ ತಗೊಂಡ ನಿರ್ಧಾರ ಹೇಗಿತ್ತು, ಚೆನ್ನಾಗಿತ್ತಾ ಇಲ್ಲ ಅಂತ ಎಪಿಸೋಡ್ ನೋಡಿದಾಗ ಓವರಾಲ್ ಆಗಿ ಎಪಿಸೋಡ್ ಈ ರೀತಿ ಇತ್ತು. ರಕ್ಷಿತನ ಸೇಮ್ ಮತ್ತೆ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಮೂಲೆ ಗುಂಪು ಮಾಡೋದ್ರಿಂದ ರಕ್ಷಿತೆಗೆ ಹೆಲ್ಪ್ ಆಗುತ್ತೆ ವಿನಃ ರಕ್ಷಿತೆಗೆ ಲಾಸ್ ಆಗೋದಂತೂ ಏನು ಇಲ್ಲ. ಇಲ್ಲಿ ರಿಷಾ ಗೌಡ ಬರ್ತಾರೆ, ಅಶ್ವಿನಿ ಗೌಡ ಬರ್ತಾರೆ, ರಾಸಿಕಾ ಬರ್ತಾರೆ, ಅದಾದ್ಮೇಲೆ ನಮ್ಮ ಯಾರು ಸೂರಜ್ ಅವರು ಬರ್ತಾರೆ. ಈ 4-5 ಜನ ರಕ್ಷಿತ ಮೇಲೆ ಒಂದು ಅಟ್ಯಾಕ್ ಮಾಡಿ, ಅಟ್ಯಾಕ್ ಅಂದ್ರೆ ಮಾತಿನ ಮೂಲಕ ಅವ್ರನ್ನ ಚುಚ್ಚುತ್ತಾ ಇದ್ರೆ ಹೊರಗಡೆ ನೋಡೋ ಪ್ರೇಕ್ಷಕ ಏನಾಗುತ್ತೆ ಅಂದ್ರೆ ಅವ್ರಿಗೆ ನೆಗೆಟಿವ್ ಆಗ್ತಾರೆ. ಇವರೇ ಒಂದು ಹಿಟ್ ಆಗ್ತಾರೆ, ಹೀರೋಯಿನ್ ಆಗ್ತಾರೆ. 100% ಟಾಪ್ ಅಲ್ಲಿ ಇರ್ತಾರ ಅಂತ 100% ನನಗೆ ಅನಿಸ್ತಾ ಇದೆ. ರಕ್ಷಿತ ಅವರು ಇದೇ ರೀತಿ ಆಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಒಂದು 4-5 ಜನ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳು ಇವ್ರ ಮೇಲೆ ಮಾತು ಮೇಲೆ ದಬಾಗ್ತಾ ಇದ್ರೆ ಏನ್ ಮಾಡ್ತಾರೆ ಹೇಳಿ, ಇನ್ನೂ ಟಾಪ್ ಆಗಿ ಹೋಗ್ತಾರೆ. ಇವರು ಕರೆಕ್ಟ್ ಆಗಿ ಪುಷ್ ಮಾಡ್ತಾ ಇದಾರೆ, ಹೋಗಿ ಮುಂದೆ ಹೋಗಿ ಅಂತ. ಇನ್ನು ಇವತ್ತಿನ ಜಾನಿ ಅವರು ಕೂಡ ಟಾಸ್ಕ್ ಚೆನ್ನಾಗಿ ಆಡಿದ್ರು, ತುಂಬಾ ಎಫರ್ಟ್ ಆಗಿದ್ರು, ಬಟ್ ಗೆಲ್ಲಕ್ಕಾಗ್ಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಅದಾದ್ಮೇಲೆ ಈ ಎಪಿಸೋಡ್ ನಂಗೆ ಕಾಣಿಸ್ತಾ ಇರೋರು ಯಾರನ್ನ ಇದಾರೆ ಚಂದ್ರಪ್ರಭಾ ಧ್ರುವಂತ್ ಅವರು ಕ್ಯಾಪ್ಟನ್ ಕನ್ನಡದಿಂದಾನೆ ಅವರು ಡಿಸ್ಮಿಸ್ ಆಗ್ತಾರೆ. ಲಾಸ್ಟ್ ಟೈಮ್ ಅಲ್ಲಿ ಅವರಿಂದಾನೆ ಆ ಬಣ್ಣ ಟಾಸ್ಕ್ ಸೋತಿತ್ತು ಅಂತ ಹೇಳಿದಾಗ ಅವ್ರು ಒಪ್ಕೊಂಡ್ಬಿಡ್ತಾರೆ, ಹೌದು ನಮ್ದೇ ಆಗಿತ್ತು ಅಂತ ಈಜಾಗಿ ಒಪ್ಕೊಂಡ್ಬಿಡ್ತಾರೆ. ಬಟ್ ಅದು ಏನು ಮಾಡಕ್ಕಲ್ಲ, ಅವ್ರವ್ರ ವ್ಯಕ್ತಿತ್ವ ಅಂತ ಹೇಳ್ಬೋದು. ಇವತ್ತಿನ ಎಪಿಸೋಡ್ ಅಲ್ಲಿ ಮಲ್ಲಮ್ ಆಗಿರ್ಬೋದು, ನಮ್ಮ ಧ್ರುವಂತ್ ಆಗಿರ್ಬೋದು, ಚಂದ್ರಪ್ರಭಾ ಆಗಿರ್ಬೋದು, ಅಲ್ಲಿಂದ ಅಭಿಷೇಕ್ ಪರವಾಗಿಲ್ಲ ಆಡು ಕಾಣಿಸ್ಕೊಂಡ್ರು. 4-5 ಜನ ಎಪಿಸೋಡ್ ಕಾಣಿಸ್ಕೊಳ್ಳಿಲ್ಲ. ಇವತ್ತಿನ ಎಪಿಸೋಡ್ ಅಲ್ಲಿ ಅತಿ ಹೆಚ್ಚಾಗಿ ಹಿಟ್ಟಿಂಗು, ಅತಿ ಹೆಚ್ಚಾಗಿ ವಾಯ್ಸ್ ಹಬ್ಬ ಎಂತ ಮರ ಕೇಳಕ್ ಆಗ್ತಿಲ್ಲ ಅಂತ ಅನ್ಸಿದ್ದು ಮಾತ್ರ ನಮ್ಮ ರಾಸಿಕಾ ಅವ್ರದೇ. ಎಲ್ಲರ ಹತ್ರ ಜಗಳ ಆಡಿದ್ರು, ಆ 4-5 ಜನ ಹತ್ರ ಜಗಳ ಆಡಿದ್ರು ಕೂಡ ಅಲ್ಲಿ ರೈಟ್ ಆಫ್ ದ ಪಾಯಿಂಟ್ ಆಗಿರ್ಬೋದು, ಒಳ್ಳೆ ಸ್ಟ್ಯಾಂಡ್ ಅಂತೂ ಇದ್ವೇ ಇರ್ಲಿಲ್ಲ. ಯಾಕಂದ್ರೆ ರಕ್ಷಿತ್ರ ಹತ್ರ ಜಗಳ ಆಡ್ತಾರೆ, ಅದು ತಪ್ಪಾಗಿತ್ತು. ಕಾವ್ಯ ಹತ್ರ ಜಗಳ ಆಡ್ತಾರೆ, ಅಲ್ಲಿ ಬೇಕಾಗಿರ್ಲಿಲ್ಲ. ಆ ಟೈಮ್ ಅಲ್ಲಿ ಆ ಪಾಯಿಂಟ್ ಬೇಕಾಗಿರ್ಲಿಲ್ಲ. ಗಿಲ್ಲಿ ಹತ್ರ ಜಗಳ ಆಡ್ತಾರೆ, ಆ ಟೈಮಲ್ಲಿ ಅದು ಬೇಕಾಗಿರ್ಲಿಲ್ಲ. ಅದಾದ್ಮೇಲೆ ಈಗ ಕ್ಯಾಪ್ಟನ್ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾರೆ, ಅದು ಬೇಕಾಗಿರ್ಲಿಲ್ಲ. ಇವೆಲ್ಲ ತಗೊಂಡೇನಂದ್ರೆ ಅಟೆನ್ಷನ್ ಆರ್ಗ್ಯುಮೆಂಟ್ಸ್ ಕಂಪ್ಲೀಟ್ ಆಗಿ ಆಗಿದ್ದು ಇದೆ ಇವತ್ತಿನ ಎಪಿಸೋಡ್ ಅಲ್ಲಿ. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.